ಮಾಡಿರ್ತಕ್ಕಂಥ ಉದ್ದೇಶ ಇಲ್ಲಿ ನಮ್ಮ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ನಾವು ಏನೆಲ್ಲ ಫೆಸಿಲಿಟೀಸ್ ಎನ್ಹ್ಯಾನ್ಸ್ ಮಾಡ್ಬೋದು ಮತ್ತು ಕೆಲವೊಂದು ಕಾಮಗಾರಿಗಳು ಇಲ್ಲಿ ಅರ್ಧಕ್ಕೆ ನಿಂತಿವೆ, ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಅದೊಂದು. ಅಲ್ಲದೆ ಇಲ್ಲಿ ಹೊಸದಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಂತಾರಗೌಡರ ಒಂದು ಒತ್ತಾಯದ ಮೇಲೆ ಇಲ್ಲಿ ನಾವು MRIನೂ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿಸಿದ್ದೀವಿ. ಜೊತೆಗೆ ಈ ವರ್ಷದ ಬಜೆಟ್ ಅನೌನ್ಸ್ಮೆಂಟಲ್ಲಿ ಇಲ್ಲಿ ಒಂದು ಕಾರ್ಡಿಯಾಕ್ ಕೇರ್ ಯೂನಿಟ್ ಕ್ಯಾಥ್ ಲ್ಯಾಬನ್ನು PPP ಮಾಡೆಲಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಬಜೆಟ್ ಅನೌನ್ಸ್ಮೆಂಟ್ ಇದೆ. ಹಾಗಾಗಿ ಅದನ್ನು ಕೂಡ ಅವರ ಭಾಳ ಒಂದು ಒತ್ತಾಯ ಇತ್ತು. ಯಾಕಂದರೆ ಕೊಡಗು ಜಿಲ್ಲೆ ಇದೊಂದು ಸ್ಪೆಷಲ್ ಜಿಲ್ಲೆ ಇದೆ. ಹಾಗಾಗಿ ಇಲ್ಲಿ ಸವಲತ್ತುಗಳು ನಾವು ಜನರಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಕೂಡ ಅವರ ಅದನ್ನು ಕೂಡ ನಾವು ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆ ಏನು ಮಾಡ್ಬೋದು ಅಂತಕ್ಕಂಥ ಪರಿಶೀಲನೆ ಮಾಡಲಿಕ್ಕೆ ನಾನು ನಿಮ್ಗೆ ಏನಾದರೂ ಕೇಳಬೇಕಾಗಿದ್ರೆ ಕೇಳ್ಬೋದು. ಇಲ್ಲಿ ಈಗ ಸದ್ಯಕ್ಕೆ ಆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು ಕಾರ್ಯಗತ ಮಾಡಿದ್ದಾರೆ. ಈಗ ಆಮೇಲೆ ಇನ್ನೂ ಹೊಸ ಒಂದು 300 ಬೆಡ್ ಹಾಸ್ಪಿಟ್ಲು ಅರ್ಧಕ್ಕೆ ನಿಂತಿದೆ. ಅದು ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ ಸುಮಾರು ನಮ್ಮ ಅಂದಾಜಿನ ಪ್ರಕಾರ 55 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂಥೇಳಿ ಚೀಫ್ ಇಂಜಿನಿಯರ್ ಅವರಿಗೂ ಕರೆಸಿದ್ದೆ ನಾನು KHSDP. ಅಲ್ಲಿ 2 ಫ್ಲೋರ್ ರೆಡಿ ಇದೆ, ಇನ್ನೂ 2 ಫ್ಲೋರ್ ಕಂಪ್ಲೀಟ್ ಮಾಡೋದಕ್ಕೆ ಮತ್ತು ಎಲ್ಲ ಅಲ್ಲಿ ಬೇರೆ ಅಮ್ಯುನಿಟೀಸ್ ಎಲ್ಲ ನಾವು ಕಂಪ್ಲೀಟ್ ಮಾಡಿ ಆ ಒಂದು ಬಿಲ್ಡಿಂಗು ಫಂಕ್ಷನಲ್ ಮಾಡಬೇಕು ಅಂತಂದರೆ ಸುಮಾರು 55 ಕೋಟಿ 56 ಕೋಟಿ ಬೇಕು ಅಂತ ಅವರೊಂದು ಅಂದಾಜು ಮಾಡಿದ್ದಾರೆ. ಅದನ್ನು ನಾನು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರೆದು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನನ್ನ ಪ್ರಯತ್ನ ಇರ್ತೀನಿ. ಅದು ಮೊದಲನೇದು. ಎರಡನೇದು ಇಲ್ಲಿ ಈಗಾಗಲೇ MRI ಇನ್ಸ್ಟಾಲೇಷನ್ ನಡೀತಾ ಇದೆ. ಒಂದು ತಿಂಗಳಲ್ಲಿ ಅಥವಾ ಭಾಳ ಆದರೆ ಇನ್ನೊಂದು 45 ಡೇಸಲ್ಲಿ ಅದನ್ನು ಇನಾಗ್ರೇಷನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಒಂದು ಸೆಕೆಂಡ್ ಪ್ರಯಾರಿಟಿ. ಮೂರನೇದು ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಕಾರ್ಡಿಯಾಕ್ ಯೂನಿಟ್ ಒಂದು ಎಸ್ಟಾಬ್ಲಿಷ್ ಮಾಡಬೇಕು PPP ಮಾಡೆಲ್ ಅಂತಿದೆ. ಅದರದ್ದು ಕೂಡ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಸರ್, ಈಗ ಪಬ್ಲಿಕ್ಸ್ ಜೊತೆ ಮಾತಾಡಿದಿರಿ, ಈ ರಿಯಾಕ್ಷನ್ ಹೇಗಿತ್ತು ನೋಡಿ? ಇಲ್ಲಿ ನಾನು ಜನರು ಸ್ವಲ್ಪ ಇಲ್ಲಿ ಒತ್ತಡ ಜಾಸ್ತಿ ಇದೆ. ಎಲ್ಲ ಕಡೆಯಿಂದ ಪೇಷಂಟ್ಸು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಒಂದೇ ಡಿಸ್ಟಿಕ್ ಹಾಸ್ಪಿಟ್ಲ್ ಇರೋದ್ರಿಂದ, ಆಮೇಲೆ ತಾಲೂಕು ಹಾಸ್ಪಿಟ್ಲಲ್ಲೂ ಕೂಡ ಬೇರೆ ಬೇರೆ ಇಲ್ಲಿ ಅರ್ಕಲ್ಗೂಡಿಂದ ಮತ್ತು ಯಾವತ್ತ ಮೈಸೂರು ಭಾಗದಿಂದನೂ ಕೂಡ ಜನ ಇಲ್ಲೇ ಬರ್ತಾ ಇದ್ದಾರೆ ಅಂತ. ಹಾಗಾಗಿ ಪೇಷಂಟ್ ಲೋಡ್ ಜಾಸ್ತಿ ಇದೆ. ಹೊಸ ಒಂದು ನಮ್ಮ 300 ಬೆಡ್ ಹಾಸ್ಪಿಟಲ್ ಅದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಖಂಡಿತವಾಗಿ ಬೆಟರ್ ಫೆಸಿಲಿಟಿ ಸಿಗಲಿಕ್ಕೆ ಸಾಧ್ಯ ಇದೆ. ವೈದ್ಯರ ಕೊರತೆ ಇದೆ ಇಲ್ಲಿ. ಯಾಕಂದರೆ ಇದು ಒಂದು ಹಿಲ್ಲಿ ಏರಿಯಾ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ವೈದ್ಯರ ಕೊರತೆ ಅದನ್ನು ನೀಗಿಸಬೇಕು ಅಂತಕ್ಕಂಥದ್ದಕ್ಕೆ ಈಗ ನಾನು ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಶಾರ್ಟೇಜ್ ಇದೆ ಅದನ್ನು ಗಮನಿಸಿ ನಾವು ಇಮಿಡಿಯೇಟ್ಲಿ ಕಾಲ್ ಫಾರ್ ಮಾಡಿ ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಸರ್, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇಲ್ಲ ಕರೆಕ್ಟು. ಯಾಕಂದರೆ ಡಾಕ್ಟರ್ಸು ಸ್ವಲ್ಪ ಇಲ್ಲಿ, ಯಾಕಂದರೆ ಇದು ಚಿಕ್ಕ ಡಿಸ್ಟಿಕ್ ಇದೆ, ಸ್ವಲ್ಪ ಇಲ್ಲಿ ಬರಲಿಕ್ಕೆ ಸ್ವಲ್ಪ ಆದರೆ ಈಗ ಸಾಕಷ್ಟು ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ಈಗ ಅವರಿಗೆ ನಾವು ಇನ್ನೊಂದು ಅಪರ್ಚುನಿಟಿ ಕೊಟ್ಟು ಬರ್ಬೋದು ಅಂತಕ್ಕಂಥ ನನ್ನ ಭಾವನೆ. ಸರ್, ರಾಜಕೀಯದ ಬಗ್ಗೆ ಕೇಳೋದಾದರೆ ನಾನು ರಾಜಕೀಯ ಬಗ್ಗೆ ಮಾತಾಡಲ್ಲ. ಒಂದು ರಿಯಾಕ್ಷನ್